ಎಚ್ ವಿಶ್ವನಾಥ್ ಹೇಳಿದ್ರು ಸಿದ್ದರಾಮಯ್ಯನವರು ಇಷ್ಟೆಲ್ಲ ಅವಮಾನ ಆಗೋದ್ ಬದಲಾಗಿ ಸೈಟ್ ಅನ್ನು ವಾಪಸ್ ಕೊಟ್ಬಿಡಿ. ಈಗ ಸಿದ್ದರಾಮಯ್ಯನವರು ಸೈಟ್ ನ ವಾಪಸ್ ಕೊಡಕ್ಕೆ ಅವ್ರದ್ದಲ್ಲ, ಅವ್ರ ಬಾಮೈದ ಡೀಡ್ ಕೊಟ್ಟರು. ಇದ್ರೊಳಗೆ ಸಿದ್ದರಾಮಯ್ಯನವ್ರದ್ದು ಒಂದು ಸೈನ್ ಆಗಲಿ, ಸಿದ್ದರಾಮಯ್ಯನ ಅಂತ ಒಂದು ಹೆಸರಾಗಲಿ, ಒಂದು ಏನಾರ ಒಂದು ಸಣ್ಣ ಇದಾರ ಬಂದಿದ್ರೆ ಕೊಟ್ಟರನು ತಗೊಂಡ್ರನು ಅವ್ರ ಬಾಮೈದ, ಕೊಟ್ಟರನು ಗಿಫ್ಟ ಅವ್ರ ಬಾಮೈದ, ತಗೊಂಡ್ರು ಅವ್ರ ಹೆಂಗಸರು. ಈ ದೇಶದಲ್ಲಿ ಎಷ್ಟು ಗಿಫ್ಟ್ ಲೀಡ್ ಆಗ್ತವೆ, ದಿವಸಕ್ಕೊಂದು 100 ರಿಜಿಸ್ಟರ್ ಆಗ್ತವೆ ಗಿಫ್ಟ್ ಡೀಡ್ಗಳು. ಇದನ್ನ ಸಿದ್ದರಾಮಯ್ಯನವರು ನಾನು ಕೊಡಕ್ಕಲ್ಲ ಅಂತಾಳಪ್ಪ ಅಮ್ಮ, ಇವ್ರು ಮೇಡಮ್ ಅಂತಾರಪ್ಪ. ಇವ್ರು ಯಾಕೆ ಹೇಳಕ್ ಹೋಗ್ತಾರೆ ಸಿದ್ದರಾಮಯ್ಯನವರು ಇವ್ರ ಜಮೀನಾಗಲೇ? ನೈತಿಕತೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾರಲ್ಲ, ಯಾವ ನೈತಿಕತೆ ರೀ? ನೋಡ್ರಿ, ತಪ್ಪು ಮಾಡಿ ಎಲ್ಲ ಅದು ಹಂಗೆ ಎದಿರೋದ್ರೆ ಇವ ಏನೋ ಮಾಡಿದ್ದ ವಾಪಸ್ ಕೊಟ್ಟ ಅಂತಾರೆ. ಹಂಗಲ್ಲ, ಸತ್ಯಾಸತ್ಯತನ ಅರ್ಥ ಯಾಕ್ರಿ ರಾಜೀನಾಮೆ ಕೊಡ್ತಾರೆ ರೀ? ಯಾಕ್ರಿ ಯಾವನ್ರಿ ರಾಜೀನಾಮೆ ತಗೊಂಡನು? ಯಾಕ್ರಿ ಕೊಡ್ತಾರ ರಾಜೀನಾಮೆಯ? ಯಾರು ತಗೊಂಡ್ರು ರಾಜೀನಾಮೆನ? ಯಾತು ಕೊಡ್ತಾರೆ ರಾಜೀನಾಮೆನ? ಏನ್ ತಪ್ಪು ಮಾಡಿದ್ದಾರೆ? ಹೈಕಮಾಂಡ್ ಈ ಇಶ್ಯೂನಲ್ಲಿ ರಾಜೀನಾಮೆ ಕೊಡಿದ್ರು ಕೊಡಕ್ಕಾಗುತ್ತೇನ್ರಿ? ಮಾನ ಮರ್ಯಾದೆ ಪ್ರಶ್ನೆ ಅಡಗಿದೆ ಇಲ್ಲಿ. ಒಬ್ಬ ನಿರಪರಾಧಿನ ಈ ರಾಜ್ಯದ 40 ವರ್ಷದ ರಾಜಕಾರಣ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ತಗೊಳ್ಳದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ನೀವು ಬೀದಿಗೆಳೆದಿದ್ರಿ. ಇವತ್ತು ಅದು ತಕ್ಕ ಇದು ಈ ರಾಜ್ಯದ ಜನತೆಯಿಂದ ತೀರ್ಪು ಬರಬೇಕು. ಈ ರಾಜ್ಯದ ಜನ ಹೇಳಿ ಸಿದ್ದರಾಮಯ್ಯ ತಪ್ಪು ಮಾಡ್ಯಾನೆ ಅಂತ ಅವತ್ತು ನಾವು ತಳಬಾಗ್ತೀವಿ. ಒಂದು ವೇಳೆ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ರೆ ಅಥವಾ ಅಬ್ರಾಹಂ ಅವರು ಕೊಟ್ಟಿರ್ತಕ್ಕಂಥ ಇದಕ್ಕೆ ಒಪ್ಪಿಗೆ ಕೊಟ್ರೆ ಅದು ಕೋರ್ಟಿಗೆ ಬರುತ್ತೆ, ಕೋರ್ಟಲ್ಲಿ ಎದುರಿಸಬಹುದಾ? ಈಗ ಸತ್ಯ ಇದ್ರೆ ಕಾನೂನಿನಲ್ಲಿ ನಾವೇನೂ ತಪ್ಪು ಮಾಡದೇ ಇದ್ರೆ ನ್ಯಾಯಾಲಯ ನಮ್ಮ ಮನವಿಯನ್ನು ಮನ್ನಣೆ ಮಾಡುತ್ತೆ. ಆದರೆ ಇಂಥ ಒಂದು ಮಾನಗೆಟ್ಟ ಕೆಲಸವನ್ನ ಈ ರಾಜ್ಯದಲ್ಲಿ ರಾಜ್ಯಪಾಲರು ಮಾಡಿದ್ರೆ, ಇವ್ರನ್ನ ನೋಡಿ ಕೆಲಸ ಮಾಡಿದ್ರೆ ರಾಜ್ಯಪಾಲರು ಏನಾದ್ರು ಮುಂದೆ ಇದನ್ನೇನಾದ್ರು ನ್ಯಾಯಾಲಯ ತಿರಸ್ಕಾರ ಮಾಡಿದ್ರೆ ರಾಜ್ಯಪಾಲರ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ, ಈ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಸಂವಿಧಾನದ ಮುಖ್ಯಸ್ಥರು ಅನ್ನಿಸ್ಕೊಂಡು ಸಂವಿಧಾನ ಬಾಹಿರವಾದಂತ ಕೆಲಸ ಮಾಡಿದ್ರೆ ರಾಜ್ಯಪಾಲರು, ಅದರ ಪ್ರತಿಫಲ ಮುಂದಿದೆ. ಜನಾಂದೋಲನ ಇದಲ್ಲ, ಜನಾಂದೋಲನ ಅವತ್ತು ನಡೆಯುತ್ತೆ ಈ ರಾಜ್ಯದಲ್ಲಿ ಜನಾಂದೋಲನ. ಯಾರು? ಕೋರ್ಟು ಅದನ್ನ ಮುಂದೆ ಸುಪ್ರೀಂ ಕೋರ್ಟ್ವರೆಗೂ ಹೋಗೋಣ. ಸುಪ್ರೀಂ ಕೋರ್ಟ್ವರೆಗೂ ಇದೆ, ಅಲ್ಲಿ ಹೇಳಿ ಅದು ವಿಮರ್ಶೆ ಆಗಲಿ ಈ ರಾಜ್ಯದ ಜನಕ್ಕೆ. ಹೌದು, ಇಂಥ ತಪ್ಪಿನಿಂದ ಸಿದ್ದರಾಮಯ್ಯನವರು ಇಂಥ ತಪ್ಪು ಮಾಡಿದ್ದಾರೆ, ಈ ತಪ್ಪಿನಿಂದ ಇಂಥ ಪ್ರಕರಣಗಳಿಗೆ ಇಟ್ಕೊಂಡು 50 ಜನ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡ್ಸಕ್ಕಾಗತ್ರಿ? ಸುಮ್ಮನೆ ವಿನಾಕಾರಣ ಏನೂ ಇಲ್ದಲೇನೆ ಒಂದು ಪೈಸದ್ದು ಅವ್ರ ಹೆಸರಿಲ್ದಲೇನೆ, ಅವ್ರ ಹೆಸರೇ ಅದ್ರೊಳಗೆ ಬರ್ದಲೇನೆ ಸಿದ್ದರಾಮಯ್ಯನವ್ರು ತಪ್ಪು ಮಾಡ್ಯಾರೆ ಅಂತ ಹೇಳಿ ಸುಮ್ಮನೆ ಜನಕ್ಕೆ ಒಂಥರ ಉಯಿಲೆ ಬಿಸ್ಕೊಂಡು ಕರ್ನಾಟಕ ರಾಜ್ಯನ ದಿಕ್ಕು ತಪ್ಸಕ್ ಹೊಂಟಿದಿರಲ್ಲ. ಇದು ಯಾವ ಧರ್ಮ? ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂಥ ಅಸತ್ಯನ ಸತ್ಯ ಮಾಡಕ್ ಹೊಂಟಿದಿರಲ್ಲ ನೀವು. ಇದು ಸರಿನಾ? ಇವರವು ಇನ್ನೂ ಇದಾವೆ ಚರ್ಚೆ. 18 ಪ್ರಕರಣಗಳಿದಾವೆ. ಅವತ್ತು ಹೇಳಿದಾರಲ್ಲ ಸಿದ್ದರಾಮಯ್ಯ ಉತ್ತರ ಕೊಡಬೇಕಾದ್ರೆ 18 ಪ್ರಕರಣ ತಪ್ಪು ಮಾಡಿದ್ದಾರೆ. ನಾನು ಮುಂದೆ ಬರ್ತೀನಿ. ಟ್ರಕ್ ಟರ್ಮಿನಲ್ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಹಗರಣ ಏನು ಅಂತಕ್ಕಂಥದ್ದನ್ನ ನಾನು ಇವತ್ತು ಹೇಳಲ್ಲ. ಅದನ್ನ ನಾನು ಇನ್ನೊಂದು ದಿವಸ ನಿಮ್ಮ ಪತ್ರಿಕಾಗೋಷ್ಠಿ ಮಾಡ್ತೀನಿ. ಅಲ್ಲಿ ಚರ್ಚೆ ಮಾಡಕ್ ಕೊಡ್ಬೇಕಲ್ಲ, ಅಲ್ಲಿ ಬಿಡ್ಬೇಕಲ್ರಿ ಅವ್ರು ಚರ್ಚೆ ಮಾಡಕ್ಕೆ. ಯಾವುದು? ಕೊರೋನಾ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಕೊರೋನಾದ್ದು ಮಾಡ್ತಾರೆ. ಈಗ ಹಿಂಗೆ ಅರಿಬಿರಿಲಿ ಹೋಗಿ ಹೌದು ಮಾಡಬೇಕು. ಯಾರನ್ನ ಒಬ್ಬನ ಏಕಾಏಕಿ ಅಪರಾಧಿ ಅಂತ ನಿಲ್ಸಕ್ಕಾಗಲ್ಲ. ನಡೆಯುತ್ತೆ, ಸತ್ಯಾಸತ್ಯತೆ ನಡೆಯುತ್ತೆ.